ನಾಸ್ತಿಕತೆಯು ಅರ್ಥವಿಲ್ಲದ ವಿಚಾರ. ಮಾನವನಿಗೆ ಅದೊಂದು ನೆನೆಸಲಾರದ ಸಂಗತಿ. ಆತ್ಮೀಯ ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ಸತ್ಯವೇದ ಅಧ್ಯಯನವು ನಿಮಗೆಲ್ಲರಿಗೂ ಆಶೀರ್ವಾದವನ್ನು ತಂದಿದೆ ಎಂದು ನಾವು ನಂಬುತ್ತೇವೆ. ನೀವು ತೋರಿಸಿದ ಪ್ರೀತಿ, ಮಾಡಿದ ಕರೆಗಳು, ನಿಮ್ಮ ಪ್ರೋತ್ಸಾಹಕ್ಕಾಗಿ ಕೃತಜ್ಞತೆಗಳು. ಇಂದು ನಾವು ಇಸ್ರಾಯೇಲಿಗೆ ಗೋಗನು ಮುತ್ತಿಗೆ ಹಾಕುವುದು, ದೇವರೇ ಇಲ್ಲವೆಂದು ಹೇಳುವ ದೇಶ, ವೈರಿಯ ವಿಷಯದಲ್ಲಿ ತಿಳಿದುಕೊಳ್ಳಬಹುದಾದ ಸಂಗತಿಗಳನ್ನು ಅಧ್ಯಯನ ಮಾಡಿ ಆತ್ಮಿಕ ಬಲವನ್ನು ಹೊಂದಿಕೊಳ್ಳೋಣ. ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಕೀರ್ತನೆಗಳು 46:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದುವರಿಯುವ ಹಾಗೆ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 38-39 ಅಧ್ಯಾಯಗಳನ್ನು ಧ್ಯಾನಿಸೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲಿಗೆ ಗೋಗನು ಅಂದರೆ ದೇವರನ್ನು ನಂಬದ ದೇಶವು ಮುತ್ತಿಗೆ ಹಾಕುವುದು. ಯೆಹೆಜ್ಕೇಲನ ಪ್ರವಾದನೆಯಲ್ಲಿ ನಮಗೆ ಪರಿಚಿತ ಭಾಗವಿರುವುದಾದರೆ ಅದು 38-39 ಅಧ್ಯಾಯಗಳು. ಈ ಎರಡೂ ಅಧ್ಯಾಯಗಳಲ್ಲಿ ಗೋಗ್ ಮತ್ತು ಮಾಗೋಗರನ್ನು ತ್ಯಜಿಸಿದ್ದರ ಕುರಿತು ತಿಳಿಸಲ್ಪಟ್ಟಿದೆ. ನಾನು ಈ ಎರಡು ಅಧ್ಯಾಯಗಳನ್ನು ಎಂದಿನ ರೀತಿಯಲ್ಲಿ ಧ್ಯಾನಿಸದೆ ಸ್ವಲ್ಪ ಬೇರೆ ರೀತಿಯಲ್ಲಿ ವಿವರಿಸುತ್ತೇನೆ. ಯಾಕಂದರೆ ನಮ್ಮ ಅವಗಾಹನೆಗಾಗಿ ಕೆಲವು ವಿಶೇಷವಾದ ಸತ್ಯಗಳನ್ನು ತಿಳಿಸಬೇಕಾಗಿದೆ. ಯೆಹೆಜ್ಕೇಲನ ಪುಸ್ತಕ ಯಾವುದರ ಕುರಿತಾಗಿ ಇದೆ ಎಂದು ತಿಳಿಯದೆ ಅದರ ಅರ್ಥ ವಿವರಣೆ ಪ್ರಯತ್ನಿಸುವುದು ಹಾಸ್ಯಾಸ್ಪದವಾಗಿದೆ. ದೇವರಿಗೆ ಇಸ್ರಾಯೇಲ್ಯರ ವಿಷಯದಲ್ಲಿ ಭವಿಷ್ಯದ ಒಂದು ನಿರ್ದಿಷ್ಟ ಉದ್ದೇಶವಿದೆ ಎಂದು 37ನೇ ಅಧ್ಯಾಯದಲ್ಲಿ ನೋಡಿದೆವು. ಈ ಎರಡೂ ಅಧ್ಯಾಯಗಳಲ್ಲಿ ಅದರ ವಿಚಾರವಾಗಿಯೇ ತಿಳಿಸಲ್ಪಟ್ಟಿದೆ. ಕೊನೆಯ ದಿನಗಳಲ್ಲಿ ಇಸ್ರಾಯೇಲಿಗೆ ವಿರುದ್ಧವಾಗಿ ಎದ್ದು ಬರಲಿರುವ ಕೊನೆ ವೈರಿಯ ಕುರಿತಾಗಿ ಅವುಗಳಲ್ಲಿ ತಿಳಿಸಲಾಗಿದೆ. ಕರ್ತನಲ್ಲಿ ಪ್ರಿಯರೇ, 37-38ನೇ ಅಧ್ಯಾಯಗಳಲ್ಲಿ ಹೇಳಲಾಗಿರುವ ವೈರಿಯು ದೇವರನ್ನು ನಂಬದ ಒಂದು ದೇಶವೆಂದು ನನ್ನ ಭಾವನೆ. ಕೊನೆಗೆ ಈ ವಿಚಾರವಾಗಿ ನಾವು ಅಧ್ಯಯನ ಮಾಡಲು ತೀರ್ಮಾನಿಸಿದಾಗ ಈಗ ನನಗೆ ಈ 38-39ನೇ ಅಧ್ಯಾಯದಲ್ಲಿ ಹೇಳಲಿರುವ ವೈರಿಯು ಅದು ಕಮ್ಯುನಿಸ್ಟ್ ದೇಶವೇ ಎಂದು ಖಚಿತವಾಗಿದೆ. 3 ವಿಚಾರಗಳ ಮೂಲಕ ನಾನು ಇದನ್ನು ನನ್ನ ಹೃದಯದಲ್ಲಿ ತಿಳಿದುಕೊಂಡೆ. ಇಲ್ಲಿ ಭಾಷೆಯ ಸಂಗತಿಯಿದೆ, ಭೌಗೋಳಿಕ ವಿಚಾರವಿದೆ ಹಾಗೂ ತಾತ್ವಿಕವಾದ ಇಲ್ಲವೇ ಸೈದ್ಧಾಂತಿಕ ವಿಚಾರ ಇದೆ. ಮುಂದಕ್ಕೆ ನಾವು ಭಾಷಾ ವಿಚಾರ ಎಂಬುದನ್ನು ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ರೋಷಿನವರನ್ನು, ಮೆಷೆಕಿನವರನ್ನು, ತೂಬಾಲಿನವರನ್ನು ಆಳುವ ಮಾಗೋಗ್ ದೇಶದ ದೊರೆಯಾದ ಗೋಗನ ಕಡೆಗೆ ಮುಖಮಾಡಿ ಅವನಿಗೆ ಈ ದೈವೋಕ್ತಿಯನ್ನು ನುಡಿ ಎಂಬುದಾಗಿ. ಗೋಗ್ ಅಂದರೆ ಆಳುವವನನ್ನು ಸೂಚಿಸುತ್ತದೆ. ಅದರ ಅರ್ಥ ಮಾಡು ಎಂದು. ನಿಜವಾಗಿ ಅದರ ಅರ್ಥ ಮೇಲಿನಲ್ಲಿರುವವನು ಎಂದು. ಒಬ್ಬ ಚಕ್ರವರ್ತಿಯನ್ನು ಸೂಚಿಸಲು ಗೋಗ್ ಎಂಬುದಕ್ಕಿಂತ ಸೂಕ್ತ ಪದ ಬೇರೆ ಇಲ್ಲ. ಅವನು ಅಧಿಕಾರದ ತುದಿಯಲ್ಲಿರುವುದಾದರೆ ಅವನು ಸರ್ವಾಧಿಕಾರಿಯಾಗಿದ್ದಾನೆಂದೇ ಅರ್ಥವಾಗುತ್ತದೆ. ಮಾಗೋಗ್ ಅಂದರೆ ತಲೆ. ಅದು ಇಬ್ರಿಯ ಭಾಷೆಯಲ್ಲಿ ರೋಷ್ ಎಂದಿದೆ. ಅದರ ಅರ್ಥ ತಲೆ ಎಂದು. ಪ್ರಿಯರೇ, ಸುಮಾರು 100 ವರ್ಷಗಳ ಹಿಂದೆ ಪ್ರಕಟಿಸಿದ ಪೂರ್ವಾತ್ಯ ಸಭೆಗಳ ಚರಿತ್ರೆ ಪುಸ್ತಕದಲ್ಲಿ ಇಬ್ರಿಯ ಪಂಡಿತನಾದ ಜೆಸೇನಿಯಸ್ನ ಕುರಿತು ಬರೆದಿದ್ದಾರೆ. ಅಲ್ಲಿ ಅವರು ರೋಷ್ ಅಂದರೆ ದೇವರನ್ನು ನಂಬದ ದೇಶವಾಗಿರಬೇಕು ಎಂದು ಹೇಳಿದ್ದಾರೆ. ಡೀನ್ ಸ್ಟ್ಯಾನ್ಲಿ ಅವರ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟ ಆಧುನಿಕ ರಾಷ್ಟ್ರವು ಇದೊಂದೇ ಆಗಿದೆ ಎಂದಿದ್ದಾರೆ. ಇದು ಗಮನಾರ್ಹವಾದದ್ದು. ಬಿಷಪ್ ಲೂಥರ್ ಅವರು ಹೇಳಿದ್ದೇನೆಂದರೆ, ರೋಷನ್ನು ಯೆಹೆಜ್ಕೇಲನ ಪುಸ್ತಕದಲ್ಲಿನ ನಾಮಪದವನ್ನಾಗಿ ತೆಗೆದುಕೊಳ್ಳುವುದಾದರೆ ಅದು ಸೈತಿಯದ ನಿವಾಸಿಗಳಿಂದ ಬಂದ ಹೆಸರಾಗಿದೆ. ಆಧುನಿಕವಾಗಿ ದೇವರನ್ನು ನಂಬದ ದೇಶದವರು ತಮ್ಮ ಹೆಸರನ್ನು ಅಲ್ಲಿಂದ ಪಡೆದುಕೊಂಡಿರುತ್ತಾರೆ.
ಅದು ಮೊದಲಿಗೆ ಮಾಸ್ಕೋವಿ ಎಂದು ಕರೆಯಲ್ಪಟ್ಟಿತ್ತು. ಇದು ಮೇಷೆಕ್ ಎಂಬುದರಿಂದ ಬಂದದ್ದು. ಆ ದೇಶದ ರೂರನಾದ 4ನೇ ಐವಾನನು ಭಯಂಕರ ಐವಾನನೆಂದು ಇವನು ಕರೆಯಲ್ಪಟ್ಟಿದ್ದನು. ಇವನು ಮಾಸ್ಕೋವಿನ ಸಿಂಹಾಸನಕ್ಕೆ 1533ರಲ್ಲಿ ಬಂದನು. ಅವನು ರೂರ್ ಎಂಬ ಪದವಿಯನ್ನು ಹಾಕಿಕೊಂಡನು. ಈ ಪದವಿ ಮೊದಲ ಬಾರಿಗೆ ಇಲ್ಲಿ ಉಪಯೋಗಿಸಲ್ಪಟ್ಟಿತ್ತು. ಮೇಷೆಕ್ ಮತ್ತು ತೂಬಾಲ್ ಎಂಬ ಹೆಸರುಗಳು ಮಾಸ್ಕೋ ಹಾಗೂ ಟೊಬೆಕ್ ಹೆಸರುಗಳಿಂದ ಸಮೀಪ ಹೊಂದಿಕೊಳ್ಳುತ್ತದೆಂದು ನೀವು ಗಮನಿಸಬಹುದು. ಇದು ಸೈಬೀರಿಯಲ್ಲಿರುವ ಬೀದಿ ಪ್ರದೇಶವಾಗಿದೆ. ಭಾಷಾ ತತ್ವದ ಪ್ರಕಾರ ಎಜ್ಕೇಲನು ಇಲ್ಲಿ ದೇವರನ್ನು ನಂಬದ ದೇಶದ ಕುರಿತಾಗಿ ತಿಳಿಸುತ್ತಿದ್ದಾನೆಂದು ಅರ್ಥೈಸಬಹುದು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಭೌಗೋಳಿಕ ತತ್ವ ಎಂಬ ವಿಚಾರವನ್ನು ನೋಡೋಣ. ಆ ದೇಶದ ಗುರುತು ಹಿಡಿಯಲು ಎರಡನೇ ವಿಚಾರ ಭೌಗೋಳಿಕ ಸ್ಥಿತಿಯಾಗಿದೆ. ಕಡೆಯ ದಿನಗಳಲ್ಲಿ ಆ ದೇಶದ ಸಂಗಡವಿರುವ ದೇಶಗಳನ್ನು ಗುರುತಿಸಿದ್ದೇವೆ. ಗೊಮೇರಿಯರನ್ನು, ಅವರ ತಂಡದವರನ್ನು, ತೊಗರ್ಮದವರನ್ನು, ಅವರ ತಂಡವನ್ನು ಮತ್ತು ನಿನ್ನೊಂದಿಗೆ ಅನೇಕರು. ವಚನ 6. ಗೋಮೇರ್ ಅಂದರೆ ಜರ್ಮನಿ, ತೆಗರ್ಮ ಅಂದರೆ ಟರ್ಕಿ. ಉತ್ತರದ ಕಡೆಯಿಂದ ಎಂಬುದು ಭೌಗೋಳಿಕ ಸ್ಥಾನವನ್ನು ಸೂಚಿಸುತ್ತದೆ. 15ನೇ ವಚನದಲ್ಲಿ ಕೂಡ ನೀನು ಉತ್ತರದ ಕಟ್ಟಕಡೆಯಿಂದ ಬಂದು ಎಂದು ಹೇಳಿದೆ. ಎಜ್ಕೇಲನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 2ರಲ್ಲಿ ಕೂಡ ಇದೇ ಸ್ಥಾನವನ್ನು ಹೇಳಿದೆ, ಉತ್ತರ ಕಡೆಯಿಂದ ಬರಮಾಡಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಭೂಪಟವನ್ನು ನೋಡುವುದಾದರೆ ದೇವರನ್ನು ನಂಬದ ದೇಶ ಉತ್ತರ ಹಾಗೂ ಈಶಾನ್ಯ ಭಾಗದಲ್ಲಿರುತ್ತದೆ. ನಿಜವಾಗಿ ನೋಡಿದರೆ ಅದರ ಭಾಗವು ಇಸ್ರಾಯೇಲನ್ನು ಪೂರಾ ಮುಚ್ಚುವಂತಿದೆ. ಇಸ್ರಾಯೇಲಿನ ಉತ್ತರ ಕಡೆಗೆ ಹೋದರೆ ಆ ದೇಶದಲ್ಲಿ ಕೊನೆಗೊಳ್ಳುತ್ತೀರಿ. ಸತ್ಯವೇದದಲ್ಲಿನ ದಿಕ್ಕುಗಳು ಇಸ್ರಾಯೇಲಿನ ಸಂಬಂಧದಲ್ಲಿ ತೋರಿಸಲ್ಪಟ್ಟಿವೆ. ಅಂದರೆ ಇಸ್ರಾಯೇಲು ಭೂಮಿಯ ಭೌಗೋಳಿಕ ಕೇಂದ್ರವಾಗುತ್ತದೆ. ದೇವರ ವಾಕ್ಯದಲ್ಲಿ ಅದು ಹೀಗೆಯೇ ಇರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಸೈದ್ಧಾಂತಿಕ ತತ್ವ ಎಂಬ ವಿಚಾರವನ್ನು ನೋಡೋಣ. ಕೊನೆಯದಾಗಿ ನಾವು ತಾತ್ವಿಕ ಇಲ್ಲವೇ ಸೈದ್ಧಾಂತಿಕ ತತ್ವದ ಕುರಿತು ನೋಡುತ್ತೇವೆ. ಇದರಿಂದಾಗಿ ದೇವರನ್ನು ನಂಬದ ದೇಶದೊಂದಿಗೆ ಗೋಗ್ ಮತ್ತು ಮಾಗೋಗರ ಪರಿಚಯವನ್ನು ಕಂಡುಕೊಳ್ಳಬಹುದು. ಎಜ್ಕೇಲನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ರೋಷ್, ಮೇಷೇಕ್, ತೂಬಾಲ್ ಜನಾಂಗಗಳ ಪ್ರಭುವಾದ ಗೋಗನೇ ಎಂಬುದಾಗಿ. ಇದು ವಿಚಿತ್ರವಾದ ಭಾಷೆಯಾಗಿದೆ. ಎಜ್ಕೇಲನ ಪುಸ್ತಕದಲ್ಲಿ ದೇವರು ತಾನು ಕೆಲವು ದೇಶಗಳಿಗೆ ವಿರುದ್ಧವಾಗಿದ್ದೇನೆ ಎಂದು ಅನೇಕ ಬಾರಿ ಹೇಳಿದ್ದಾನೆ. ಬಾಬೇಲಿನ ವಿಚಾರದಲ್ಲಿ ಹಾಗೆ ಹೇಳಿದ್ದಾನೆ. ಐಗುಪ್ತದ ಕುರಿತು ಹೇಳಿದ್ದಾನೆ. ತನಗೂ ತನ್ನ ಸ್ವಕೀಯರಾದ ಇಸ್ರಾಯೇಲ್ಯರಿಗೂ ವಿರುದ್ಧವಾಗಿರುವವರ ವಿಷಯದಲ್ಲಿ ಕೂಡ ಹೇಳಿದ್ದಾನೆ. ಇಲ್ಲಿ ಕೊನೆಯ ದಿನಗಳಲ್ಲಿ ಉದಯವಾಗುವ ಒಂದು ದೇಶ ಇಲ್ಲಿದೆ. ಅದು ದೇವರಿಗೆ ವಿರುದ್ಧವಾಗಿದೆ. ಯಾಕಂದರೆ ದೇವರು ಅದಕ್ಕೆ ನಾನು ವಿರುದ್ಧವಾಗಿದ್ದೇನೆ ಎನ್ನುತ್ತಾನೆ. ಇದರಿಂದ ಅದು ಬೇರೆ ದೇಶಗಳಿಗಿಂತ ಭಿನ್ನವೆಂದು ತಿಳಿಯುತ್ತದೆ. ಯಾಕಂದರೆ ದೇವರು ಈಗಾಗಲೇ ತನ್ನನ್ನು ತಿರಸ್ಕರಿಸಿದ ದೇಶಗಳ ಕುರಿತು ಹೀಗೆ ಹೇಳಿದ್ದಾನೆ. ಆದರೆ ಈ ಹೊಸ ದೇಶವಾದರೂ ಎಜ್ಕೇಲನು ಈ ಪ್ರವಾದನೆ ನುಡಿಯುವ ಹೊತ್ತಿಗೆ ಅಸ್ತಿತ್ವದಲ್ಲೇ ಇದ್ದಿರಲಿಲ್ಲ. ಆದರೂ ನಾನು ಅದಕ್ಕೆ ವಿರುದ್ಧವಾಗಿದ್ದೇನೆಂದು ದೇವರು ಹೇಳುತ್ತಾನೆ. ಪ್ರಿಯರೇ, ಯಾವ ಸಂತತಿಯವರು ನೋಡಿರದ ಸಂಗತಿಯನ್ನು ನೀವು ನೋಡಿರುತ್ತೇವೆ. ಮೂಲ ತತ್ವ ನಾಸ್ತಿಕತೆಯಾಗಿರುವ ಒಂದು ದೇಶ ಉದಯವಾದದ್ದನ್ನು ನಾವು ನೋಡಿದ್ದೇವೆ. ಅದರ ರಾಜಕೀಯ ಆರ್ಥಿಕತೆಯು ದೇವರೇ ಇಲ್ಲವೆಂಬ ಮಾತಿನ ಮೇಲೆ ಆಧಾರಗೊಂಡಿದೆ. ಅದು ನಾಸ್ತಿಕವಾದವಾಗಿದೆ. ಬೇರಾವ ದೇಶವು ಈ ರೀತಿ ನಾಸ್ತಿಕತೆಯಲ್ಲಿ ಇಷ್ಟು ಮುಂದುವರಿದಿರುವುದಿಲ್ಲ. ಕೆಲವರು ಹೇಳಬಹುದು, ಹಿಂದಿನ ವಿಗ್ರಹಾರಾಧಕ ಜನಾಂಗಗಳಿದ್ವಲ್ಲ ಎಂದು. ಅವುಗಳು ನಾಸ್ತಿಕವಾದವುಗಳಲ್ಲವೋ? ಇಲ್ಲ, ಅವು ಹಾಗಿಲ್ಲ. ಅವುಗಳು ಬಹು ದೈವತ್ವದಲ್ಲಿ ನಂಬಿಕೆಯಿದ್ದವರು, ಅನೇಕ ದೇವರುಗಳನ್ನು ನಂಬಿದ್ದರು. ಆರಂಭದಲ್ಲಿ ಜನರು ದಾರಿ ತಪ್ಪಿ ಹೋಗಿದ್ದರೂ ಅವರು ನಾಸ್ತಿಕರಾಗಿರಲಿಲ್ಲ. ಅವರು ನಾಸ್ತಿಕರಾಗಿರದೆ ಇದ್ದದರ ಕಾರಣ ಸ್ಪಷ್ಟವಾಗಿದೆ. ಅವರು ಪ್ರಕಟವಾದ ಸತ್ಯಕ್ಕೆ ಅತೀ ಸಮೀಪದಲ್ಲಿದ್ದರು. ನೋಹನ ದಿನಗಳಲ್ಲಿ ನಾಸ್ತಿಕರಿರಲಿಲ್ಲ. ಆಗಿನ ಜನರಲ್ಲಿದ್ದ ಸಮಸ್ಯೆ ಅದಾಗಿರಲಿಲ್ಲ. ಪ್ರಿಯರೇ, ಅವರ ಸಮಸ್ಯೆ ಎಂದರೆ ಅವರು ಪಾಪದಲ್ಲಿ ತುಂಬ ಮುಂದುವರಿದಿದ್ದರು. ಅನೇಕ ದೇವರುಗಳನ್ನು ಪೂಜಿಸುತ್ತಿದ್ದರು. ಆ ಸಮಯದಲ್ಲಿ ಮಾನವನು ಬಹುದೈವತ್ವವನ್ನು ನಂಬಿದ್ದನು. ದೇವರು ಆರಂಭದಲ್ಲಿ ನಾಸ್ತಿಕತೆಗೆ ವಿರುದ್ಧವಾದ ಯಾವ ಆಜ್ಞೆಯನ್ನೂ ಕೊಟ್ಟಿರಲಿಲ್ಲವೆಂಬುದನ್ನು ಗಮನಿಸಿದ್ದೀರಾ?
ಬಹುದೈವತ್ವದ ವಿರುದ್ಧವಾಗಿ ಆತನು ಮೊದಲ 2 ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಯಾವುದೆಂದರೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ವಿಮೋಚನಕಾಂಡ 20ನೇ ಅಧ್ಯಾಯ 3ನೇ ವಚನ. ಯಾವ ಮೂರ್ತಿಯನ್ನೂ ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ವಿಮೋಚನಕಾಂಡ 20ನೇ ಅಧ್ಯಾಯ 4ನೇ ವಚನದಲ್ಲಿ ಓದುತ್ತೇವೆ. ಹೀಗೆ ಬಹುದೈವತ್ವದ ವಿರುದ್ಧ ಆಜ್ಞೆಗಳಿದ್ದವು, ಆದರೆ ನಾಸ್ತಿಕತೆಯ ವಿರುದ್ಧ ಇರಲಿಲ್ಲ. ನಾವು ದಾವೀದನ ಕಾಲಕ್ಕೆ ಬರುವಾಗ ನಾಸ್ತಿಕತೆಯು ಕಾಣಿಸಿಕೊಳ್ಳಲು ಆರಂಭವಾಗಿತ್ತು. ಕೀರ್ತನೆ 14:1 ಹೀಗೆ ನೋಡುತ್ತೇವೆ, ದುರ್ಮತಿಗಳು ದೇವರಿಲ್ಲವೆಂದು ಅಂದುಕೊಳ್ಳುತ್ತಾರೆ ಎಂಬುದಾಗಿ. ಪ್ರಿಯರೇ, ನಾಸ್ತಿಕತೆಯು ಎಂಥ ಅರ್ಥವಿಲ್ಲದ ವಿಚಾರ! ಮಾನವನಿಗೆ ಅದೊಂದು ನೆನೆಸಲಾರದ ಸಂಗತಿಯಾಗಿತ್ತು. ಇಲ್ಲಿ ಒಂದು ದೇಶವೇ ದೇವರಿಲ್ಲವೆಂದು ಹೇಳುತ್ತಿದೆ. ದೇವರನ್ನು ನಂಬದ ದೇಶದ ವಿಚಾರದಲ್ಲಿ ಉನ್ನತ ಸ್ಥಾನಗಳಲ್ಲಿರುವವರು ಎಚ್ಚರಿಸಿದ್ದರು. ಅವರ ಸಂಗಡ ವಾದ ಮಾಡಲು ಸಾಧ್ಯವಿಲ್ಲ ಎಂದು. ಚರ್ಚಿಲ್ರವರು ಹೀಗೆ ಹೇಳಿದ್ದರು, ಒಗ್ಗಟ್ಟಿನಲ್ಲಿನ ರಹಸ್ಯದಲ್ಲಿ ಸುತ್ತಿರುವ ಒಂದು ಕಗ್ಗಂಟಾಗಿದೆ ಎಂದು. ಹಿಂದೆ ಹಾಸ್ಯಕರ ಚಿತ್ರಗಳನ್ನು ಬರೆಯುತ್ತಿದ್ದ ರೂಬ್ ಗೋಲ್ಡ್ಬರ್ಗ್ ಅವರು ಜೋಸ್ಟಾಲಿನರ ಕುರಿತಾಗಿ ತಲೆ ಕೆಳಗಾಗಿರುವ ತತ್ವಜ್ಞಾನಿ ಎಂದಿದ್ದಾರೆ. ಆ ಹಾಸ್ಯ ಚಿತ್ರದ ಕೆಳಗೆ ಹೀಗೆ ಬರೆದಿತ್ತು, ಏನೆಂದರೆ, ಮೇಲೆ ಕೆಳಗಾಗಿದೆ, ಕಪ್ಪು ಬಿಳುಪಾಗಿದೆ, ದೂರ ಹತ್ತಿರವಾಗಿದೆ, ರಾತ್ರಿ ಹಗಲಾಗಿದೆ, ದೊಡ್ಡದು ಸಣ್ಣದಾಗಿದೆ, ಎತ್ತರ ತಗ್ಗಾಗಿದೆ, ತಂಪು ಬಿಸಿಯಾಗಿದೆ, ಹೌದು ಅಲ್ಲವಾಗಿದೆ, ಸಾಧ್ಯವಿಲ್ಲದ್ದೋ ಬುದ್ಧಿಹೀನವಾದದ್ದೋ, ಆದರೆ ಆ ದೇಶದ ಮೂಲತತ್ವ ಇದೇ ಆಗಿತ್ತು ಮತ್ತು ಅದು ನಮ್ಮ ದಿನಗಳಲ್ಲಿ ಉದಯವಾದ ರಾಷ್ಟ್ರವಾಗಿದೆ. ಆದರೆ ದೇವರು ಅವರನ್ನು ಸೋಲಿಸಿದ್ದಾನೆ. ಅವರು ಅಸ್ತಿತ್ವಕ್ಕೆ ಬರುವ ಮೊದಲೇ ನಾನು ನಿನಗೆ ವಿರುದ್ಧವಾಗಿದ್ದೇನೆ ಎಂದು ಹೇಳಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ 3 ವಿಧದ ತರ್ಕಗಳಿಂದ ಗೋಗ್ ಮಾಗೋಗರನ್ನು ದೇವರನ್ನು ನಂಬದ ದೇಶದೊಂದಿಗೆ ಪರಿಚಯಿಸಿಕೊಳ್ಳಬಹುದೆಂದು ನೋಡಿದೆವು. 1ನೇದು ಭಾಷಾ ವಿಚಾರದಿಂದ, 2ನೇದು ಭೌಗೋಳಿಕ ವಿಚಾರದಿಂದ, 3ನೇದು ಸೈದ್ಧಾಂತಿಕ ವಿಚಾರದಿಂದ. ಇವು ಗುರುತು ಹಿಡಿಯುವ 3 ಸಾಧನಗಳಾಗಿವೆ. ನಾವು 39ನೇ ಅಧ್ಯಾಯಕ್ಕೆ ಬರುವಾಗ ದೇವರು ತಾನು ವಿರುದ್ಧವಾಗಿದ್ದೇನೆಂದು ಮತ್ತೊಮ್ಮೆ ಹೇಳುತ್ತಾನೆ. ಈ ಅಧ್ಯಾಯವು ಉತ್ತರದಲ್ಲಿ ದೇಶವು ತನ್ನೊಂದಿಗೆ ಇತರ ದೇಶಗಳನ್ನು ಸೇರಿಸಿಕೊಂಡು ಇಸ್ರಾಯೇಲಿಗೆ ವಿರುದ್ಧವಾಗಿ ಬರಲಿದೆ ಎಂಬುದನ್ನು ತಿಳಿಸುತ್ತದೆ. ಆ ದೇಶವು ಇಸ್ರಾಯೇಲಿನ ಮೇಲೆ ಬರುವುದು ಯಾಕೆ? ಈಗ ಇರುವ ಪ್ರಶ್ನೆ, ಅವರು ಇಸ್ರಾಯೇಲಿಗೆ ಯಾಕೆ ಮುತ್ತಿಗೆ ಹಾಕುತ್ತಾರೆ ಎಂಬುದೇ. ಎಜ್ಕೇಲನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ನಿನ್ನ ದವಡೆಗೆ ಕೊಕ್ಕೆ ಹಾಕಿ ಈಚೆಗೆ ಎಳೆದು ಅಶ್ವಾರೂಢರು, ಖೇಡ್ಯ ಪ್ರಾಣಿಗಳು, ಯಾರೂ ತಪ್ಪದ ವಿಚಿತ್ರಾಂಬರರು, ಖಡ್ಗಸ್ಥರು ಆದ ರಾಹುತರ ದೊಡ್ಡ ತಂಡದಿಂದ ಕೂಡಿದ ನಿನ್ನ ಸೈನ್ಯವಲ್ಲವನ್ನು ಎಂಬುದಾಗಿ. ಪ್ರಿಯರೇ, ದೇವರು ಹೇಳುತ್ತಿದ್ದಾನೆ, ನಾನು ನಿನ್ನ ದವಡೆಗೆ ಕೊಕ್ಕೆ ಹಾಕಿ ಈಚೆಗೆ ಎಳೆದು. ಇದರ ಅರ್ಥ ದೇವರು ಅವರನ್ನು ದವಡೆಗೆ ಕೊಕ್ಕೆ ಹಾಕಿ ಇಸ್ರಾಯೇಲಿಂದ ಹೊರಕ್ಕೆ ಎಳೆತರುತ್ತಾನೆಂದು ಹೇಳಿದ್ದಾನೆ ಎಂಬುದಾಗಿ. ಪ್ರಿಯರೇ, ಕೆಲವರ ನೆನಸಿಕೆ, ಆದರೆ ಅದು ಹಾಗಲ್ಲ. ಅವರನ್ನು ಇಸ್ರಾಯೇಲ್ ದೇಶದಲ್ಲೇ ಶಿಕ್ಷಿಸುತ್ತೇನೆಂದು ಆತನು ಹೇಳಿದ್ದಾನೆ ಮತ್ತು ಅವರು ಜೀವಂತವಾಗಿ ಹೊರಬರುವುದಿಲ್ಲವೆಂದು. ಎಜ್ಕೇಲನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 11 ಆತನು ಹೇಳುತ್ತಾನೆ, ಆ ದಿನದಲ್ಲಿ ನಾನು ಇಸ್ರಾಯೇಲಿನೊಳಗೆ ಲವಣ ಸಮುದ್ರದ ಮೂಡನ ದಿಕ್ಕಿನಲ್ಲಿ ಪ್ರಯಾಣಿಕರ ಮಾರ್ಗವಾದ ತಗ್ಗನ್ನು ಗೋಗನಿಗೆ ಹೂಳುವ ಸ್ಥಳವನ್ನಾಗಿ ನೇಮಿಸುವೆನು ಎಂದು. ಈ ಭಾಗವನ್ನು ಓದುವಾಗ ದೇವರು ಮುತ್ತಿಗೆ ಹಾಕಿದ ದೇಶಗಳನ್ನು ಹೊರಗೆ ತರುವುದಿಲ್ಲ, ಆದರೆ ಜಗತ್ತು ಇವರಿಗೆ ಕಂಡಿರದ ನರಹತ್ಯದ ದಿನ ಬರುತ್ತದೆ. ಹಾಗಾದರೆ ದೇವರು ಅವರ ದವಡೆಗೆ ಕೊಕ್ಕೆಗಳನ್ನು ಹಾಕುತ್ತೇನೆಂಬುದರ ಅರ್ಥವೇನು? ಅದರ ಅರ್ಥ, ನಾನು ನಿಮ್ಮ ದವಡೆಗೆ ಕೊಕ್ಕೆಗಳನ್ನು ಹಾಕಿ ನಿಮ್ಮನ್ನು ಇಸ್ರಾಯೇಲಿಗೆ ಎಳೆತರುವೆನು ಎಂಬುದಾಗಿ. ಇದು ಸಂಭವಿಸುವಾಗ ಇಸ್ರಾಯೇಲ್ಯರು ತಮ್ಮ ದೇಶದಲ್ಲಿ ಹಿಂದೆ ಬಂದಿರುವರು. ಅನೇಕ ಶತಮಾನಗಳಿಂದ ಆ ದೇಶ ಅವರಿಂದ ವಸತಿ ಪ್ರದೇಶವಾಗಿರಲಿಲ್ಲ. ರೋಮಾಯನಾದ ಟೈಟಸನು ಕ್ರಿಸ್ತಶಕ 70 ನಾಶನ ಉಂಟು ಮಾಡಿದ ಬಳಿಕ
ಯಹೂದ್ಯರು ಜಗತ್ತಿನಾದ್ಯಂತ ಗುಲಾಮರಾಗಿ ಮಾರಲ್ಪಟ್ಟರು. ಹೀಗೆ ಅವರು ಲೋಕವಿಡೀ ಹರಡಿಕೊಂಡರು. ಈಗ ಆ ದೇಶವು ಹಾಲು ಜೇನು ಹರಿಯುವ ದೇಶವಾಗಿ ಉಳಿಯಲಿಲ್ಲ. ಯೆಜ್ಕೇಲನ ಪುಸ್ತಕದಲ್ಲಿ ನೆಗೆವ್ ಕೂಡ ಒಂದು ಕಾಲದಲ್ಲಿ ಕಾಡುಗಳಿಂದ ತುಂಬಿತೆಂದು ಬರೆದದೆ. ಅದನ್ನು ಸುಡುತ್ತೇನೆಂದು ದೇವರು ಹೇಳಿ ಹಾಗೆಯೇ ಮಾಡಿದನು. ಇಜಬೇಳನು ಎಲಿಯನನ್ನು ಕೊಲ್ಲಬೇಕೆಂದಿದ್ದಾಗ ಅವನು ಅಲ್ಲಿಗೆ ಓಡಿ ಹೋಗಿದ್ದನು. ಅವನು ನಡೆದು ದಣಿವಾಗಿ ಅಲ್ಲಿನ ಒಂದು ಜಾಲಿ ಮರದ ಕೆಳಗೆ ವಿಶ್ರಮಿಸಿಕೊಂಡನು. ಈಗ ಎಲಿಯನಿರುತ್ತಿದ್ದರೆ ಅವನಿಗೆ ಆ ಜಾಲಿ ಮರವನ್ನು ಹುಡುಕಲು ಕಷ್ಟವಾಗುತ್ತಿತ್ತು. ಬೇರೆ ಮರವನ್ನು ಹುಡುಕಬೇಕಿತ್ತು. ಕಾಡುಗಳೆಲ್ಲ ನಾಶವಾಗಿದ್ದವು. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ ದೇಶದ ಕುರಿತಾಗಿ ಮಾರ್ಕ್ ಟ್ವೇನ್ ಹೀಗೆ ಹೇಳಿದ್ದಾರೆ: ಪ್ಯಾಲೆಸ್ತೀನ್ ಗೋಣಿತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತಿದೆ, ಜನರಹಿತವಾಗಿ ಕುರೂಪಿಯಾಗಿದೆ ಎಂದು. ಅದು ವ್ಯರ್ಥವಾದ ಒಣಗಿದ ಹೃದಯ ಒಡೆದ ದೇಶವಾಗಿದೆ. ಅದು ಬೇರೆಯಾಗಿರಲು ಹೇಗೆ ಸಾಧ್ಯ? ದೈವದ ಶಾಪವು ಒಂದು ದೇಶವನ್ನು ಅಂದಗೊಳಿಸಲು ಸಾಧ್ಯವೇ? ಪ್ಯಾಲೆಸ್ತೀನು ಈಗಿನ ದೇಶವಾಗಿ ಉಳಿದಿಲ್ಲ. ಅದು ಕೇವಲ ಕವನ ಕಥೆಗಳಿಗೆ ಮಾತ್ರ ತಕ್ಕದಾಗಿದೆ. ಅದೊಂದು ಕನಸಿನ ರಾಜ್ಯವಾಗಿದೆ. ಡಾಕ್ಟರ್ ಥಿಯೋಡರ್ ಹರ್ಟ್ಸ್ ಆಸ್ಟ್ರಿಯಾದ ನಾಟಕ ಬರಹಗಾರ. ಇವರು ಜಿಯೋನ್ ಚಳವಳಿ ಪ್ರಾರಂಭಿಸಿ ಹೀಗೆ ಬರೆದಿದ್ದಾರೆ: ಇಲ್ಲಿ ಜನರಿಲ್ಲದ ಒಂದು ದೇಶವಿದೆ, ದೇಶವಿಲ್ಲದ ಜನರಿದ್ದಾರೆ. ಜನರಿಲ್ಲದ ದೇಶವನ್ನು ದೇಶವಿಲ್ಲದ ಜನರಿಗೆ ಕೊಡಿರಿ ಎಂದು. ಡಾಕ್ಟರ್ ಚಾಯಿಮ್ ವೈಸ್ಮ್ಯಾನ್ ಇಸ್ರಾಯೇಲಿನ ಪ್ರಥಮ ಅಧ್ಯಕ್ಷರು ಆಂಗ್ಲೋ ಅಮೆರಿಕನ್ ನಿಯೋಗದೆದುರು ಮಾತನಾಡುತ್ತಾ ಹೇಳಿದ್ದರು: ಯಹೂದಿ ರಾಜ್ಯವು ಒಂದು ಭೂತ ರಾಜ್ಯವಾಗಿದೆ. ಇಸ್ರಾಯೇಲಿನ ದೇವರು ಮಾತ್ರ ಯಹೂದ್ಯರನ್ನು ಜೀವಂತವಿರಿಸಿದ್ದಾನೆ ಎಂದು. ಇಸ್ರಾಯೇಲಿನ ಪ್ರಥಮ ಪ್ರಧಾನಿ ಹಾಗೂ ರಕ್ಷಣಾ ಮಂತ್ರಿಯಾಗಿದ್ದ ಡೇವಿಡ್ ಬೆನ್ ಗುರಿಯನ್ ಹೀಗೆ ಹೇಳಿದ್ದಾರೆ: ಏನೆಂದರೆ, ಯೆಜ್ಕೇಲ 37ನೇ ಅಧ್ಯಾಯ ನೆರವೇರಿದೆ ಎಂದು. ಇಸ್ರಾಯೇಲ್ ದೇಶವು ಮೆಸ್ಸಿಯನ ಹೆಜ್ಜೆ ಶಬ್ದವನ್ನು ಕೇಳುತ್ತಾ ಇದೆ ಎಂಬುದಾಗಿಯೂ. ದೇವರನ್ನು ನಂಬದ ದೇಶವು ಇಸ್ರಾಯೇಲಿಗೆ ಮುತ್ತಿಗೆ ಹಾಕುತ್ತದೆ. ಲಾರ್ಡ್ ಬೆವರ್ಲಿ ಹೇಳಿದ್ದಾರೆ: ಆ ದೇಶವು ಪಶ್ಚಿಮ ಯುರೋಪಿಗೆ ಪ್ರವೇಶಿಸದೆ ಏಷ್ಯಾ ಮತ್ತು ಪೂರ್ವ ರಾಜ್ಯಗಳತ್ತ ಸಾಗಲಿದೆ. ಈ ವಿಚಾರದಲ್ಲಿ ಜನರಲ್ ಡೌಗ್ಲಾಸ್ ಮೆಕಾರ್ಥರ್ ಸಹಮತರಾಗಿದ್ದಾರೆ. ಲಾರ್ಡ್ ಬೆವರ್ಲಿ ಈ ಮಾತು ಹೇಳುವಾಗ ಎಲ್ಲರೂ ತಿಳಿದದ್ದೇನೆಂದರೆ, ಕಮ್ಯುನಿಸ್ಟ್ ದೇಶವು ಎರಡನೇ ಜಾಗತಿಕ ಯುದ್ಧದ ಬಳಿಕ ಪಶ್ಚಿಮ ಯುರೋಪಿನತ್ತ ಸಾಗುತ್ತದೆ ಎಂದು. ಆದರೆ ಅವರು ಆ ದಿಕ್ಕಿಗೆ ಹೋಗಲೇ ಇಲ್ಲ. ಈಗಿನವರೆಗೂ ಅವರು ಆ ದಿಕ್ಕಿನತ್ತ ಹೋಗಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರು ಹೇಳುತ್ತಾನೆ: ನಾನು ನಿನ್ನ ದವಡೆಗೆ ಕೊಕ್ಕೆಗಳನ್ನು ಹಾಕಿ ನಿನ್ನನ್ನು ಎಳೆದು ತರುವೆನು ಎಂಬುದಾಗಿ. ಈ ದಿನಗಳಲ್ಲಿ ದೇವರವರಿಗೆ ಹಾಕಬಹುದಾದ 3 ಕೊಕ್ಕೆಗಳನ್ನು ಕಾಣಬಹುದು. ಮೊದಲನೆಯದು, ಕಮ್ಯುನಿಸ್ಟ್ ದೇಶಕ್ಕೆ ಭೂಮಿಯ ನೀರುಗಳಿಗೆ ಬಿಸಿ ನೀರಿನ ಪ್ರವೇಶದ ಅಗತ್ಯವಿದೆ. ಇಸ್ರಾಯೇಲಿನಲ್ಲಿ ಅದು ದೊರಕುತ್ತದೆ. ಆದ್ದರಿಂದ ಅದು ಆ ದಿಕ್ಕಿನತ್ತ ಚಲಿಸಿದೆ. ಅವರು ಬಿಸಿ ನೀರಿನ ಬಂದರಿಗಾಗಿ ಹುಡುಕುತ್ತಿದ್ದಾರೆ. ಅಡ್ಮಿರಲ್ ಸರ್ಗೆಯಿ ಫ್ರೊಕ್ರೇವ್ ಈ ರೀತಿಯಾಗಿ ಹೇಳಿದರು: ಈಗ ಅವರ ಧ್ವಜವು ಜಗತ್ತಿನ ಸಾಗರಗಳ ಮೇಲೆ ಹೆಮ್ಮೆಯಿಂದ ಹಾರಾಡುತ್ತಿದೆ. ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ? ಅವರು ಮೆಡಿಟರೇನಿಯನ್ ಸಮುದ್ರದ ಕಡೆಗೆ ಹೋಗುತ್ತಾರೆಂದು ಮಾತ್ರ ತಿಳಿದಿದೆ. ಮೆಡಿಟರೇನಿಯನ್ನ ಪೂರ್ವ ಭಾಗದಲ್ಲಿ ಬಂದರು ನಿರ್ಮಾಣಕ್ಕೆ ಯಾವ ದೇಶ ಸೂಕ್ತವಾಗಿದೆ? ಖಂಡಿತವಾಗಿ ಇಸ್ರಾಯೇಲು ಆ ದೇಶದ ದಕ್ಷಿಣದ ಕಡೆಗೆ ಮುಂದುವರಿಯಲು ಆಶಿಸುತ್ತಿದೆ. ದೇವರು ಅವರ ದವಡೆಗೆ ಕೊಕ್ಕೆ ಹಾಕಿದ್ದಾನೆ. ಎರಡನೇದಾಗಿ, ದೇವರು 2ನೇ ಕೊಕ್ಕೆಯನ್ನು ಇಟ್ಟಿದ್ದಾನೆ. ಅದುವೇ ತೈಲ. ಆಧುನಿಕ ದೇಶಗಳ ಉಳಿವಿಗೆ ಪೂರ್ವ ದೇಶಗಳ ತೈಲ ನಿಕ್ಷೇಪಗಳ ಅಗತ್ಯವಿದೆ. ಕಮ್ಯುನಿಸ್ಟ್ ದೇಶಕ್ಕೂ ತೈಲದ ಅಗತ್ಯವಿದೆ. ಭೂಮಿಯಲ್ಲಿನ ಶಕ್ತಿ ಮೂಲಗಳು ಕ್ಷೀಣವಾಗುತ್ತಿದೆ ಎಂದು ನಾವು ಸತತವಾಗಿ ಬೊಬ್ಬೆ ಹಾಕುತ್ತಿರುತ್ತೇವೆ. ತೈಲವು ಪೂರೈಕೆ ಕ್ಷೀಣಿಸುತ್ತಿರುವ ಒಂದು ವಸ್ತುವಾಗಿದೆ. ಆದ್ದರಿಂದ ಜಗತ್ತು ತೈಲ ದೊರಕುವ ಪ್ರದೇಶಗಳತ್ತ ತಿರುಗುತ್ತಿದೆ. ಮಧ್ಯಪೂರ್ವ ದೇಶಗಳಲ್ಲಿ ತೈಲ ನಿಕ್ಷೇಪವಿದೆ. ಇಸ್ರಾಯೇಲಿನಲ್ಲಿ ತೈಲ ನಿಕ್ಷೇಪವಿರಲಿ ಇಲ್ಲದಿರಲಿ ಅದು ಪ್ರಾಮುಖ್ಯವಲ್ಲ. ಮುಖ್ಯ ವಿಚಾರವೆಂದರೆ ಅರಬರ ಹಾಗೂ ಇಸ್ರಾಯೇಲಿನ ನಡುವಣ ಸಂಬಂಧ ಹಿತಕರವಾಗಿಲ್ಲದಿದ್ದರೂ ಇಸ್ರಾಯೇಲಿನ ಮೂಲಕ ಈ ತೈಲ ಪೂರೈಕೆಯು ನಡೆಯುತ್ತಿರುತ್ತದೆ. ಹಡಗುಗಳು ಸುಯೇಜ್ ಕಾಲುವೆಯ ಮೂಲಕ ಹೋಗಲಾಗದೇ ಇದ್ದಾಗ
ಅವರು ತೈಲವನ್ನು ಒಂದು ಬಂದರಿನಲ್ಲಿ ಸೇಕರಿಸಿ ಆ ಬಳಿಕ ಅದನ್ನು ಮೆಡಿಟರೇನಿಯನ್ ಬಂದರುಗಳಿಗೆ ಸಾಗಿಸುತ್ತಿದ್ದರು. ದೇವರನ್ನು ನಂಬದ ದೇಶದ ದವಡೆಗೆ ದೇವರು ಹಾಕಿದ ಈ ಕೊಕ್ಕೆ ಬಹು ಉತ್ತಮವಾಗಿದೆ. ಯಾಕಂದರೆ ಯಾವುದೇ ಆಧುನಿಕ ದೇಶಕ್ಕೆ ತೈಲ ಅಗತ್ಯವಾದದ್ದು. ಪ್ರಿಯರೇ, ಮೂರನೇ ಕೊಕ್ಕೆ ಮೃತ ಸಮುದ್ರಕ್ಕೆ ಸಂಬಂಧಿಸಿದ್ದು. ಮೃತ ಸಮುದ್ರದಲ್ಲಿನ ಖನಿಜ ನಿಕ್ಷೇಪಗಳ ಬೆಲೆಯನ್ನು ಈಗಿನ ಲೆಕ್ಕದಲ್ಲಿ ಹೇಳಲಾಗದಷ್ಟಿದೆ. ಅದರ ನೀರಿನಲ್ಲಿ ಕರಗಿರುವ ರಾಸಾಯನಿಕ ಹೇಳಲಾರದಷ್ಟು ಬೆಲೆಯುಳ್ಳವುಗಳು. ಈ ಮೃತ ಸಮುದ್ರದಲ್ಲಿ 2 ಬಿಲಿಯನ್ ಟನ್ನುಗಳಷ್ಟು ಪೊಟ್ಯಾಷಿಯಂ ಕ್ಲೋರೈಡ್ ಇದೆ ಎಂದು ಅಂದಾಜಿಸಲಾಗಿದೆ. ಇದು ಪೊಟ್ಯಾಷ್ ಆಗಿದ್ದು ಲೋಕದಲ್ಲಿನ ಮಣ್ಣಿನ ಸಾರವನ್ನು ಹೆಚ್ಚಿಸುವುದಕ್ಕೆ ಇದು ಅತೀ ಅವಶ್ಯವಿದೆ. ಅದರಲ್ಲಿ 22 ಬಿಲಿಯನ್ ಟನ್ನಿನಷ್ಟು ಮ್ಯಾಗ್ನೀಷಿಯಂ ಕ್ಲೋರೈಡ್ ಇದೆ. ಇದಲ್ಲದೆ ಸೇರಿಯಂ, ಕೋಬಾಲ್ಟ್, ಮ್ಯಾಂಗನೀಸ್, ಚಿನ್ನದ ನಿಕ್ಷೇಪಗಳೂ ಇವೆ. ಮೃತ ಸಮುದ್ರದಿಂದ ಈ ಸಂಪತ್ತನ್ನು ತೆಗೆಯುವ ಪ್ರಯತ್ನ ನಡೆಯುತ್ತಾ ಇದೆ. ಒಂದು ವೇಳೆ ದೇವರು ಈ ಭೂಮಿಯನ್ನುಂಟು ಮಾಡುವಾಗ, ಈ ಮೃತ ಸಮುದ್ರವನ್ನು ನಿರ್ಮಿಸುವಾಗ, ನೀನು ಈ ಸಮುದ್ರವನ್ನು ಯಾಕೆ ಮಾಡುತ್ತೀ? ಅದು ಅತಿಯಾದ ಉಪ್ಪಿನ ಪ್ರದೇಶವಾಗುತ್ತದೆ ಎಂದು ಯಾರಾದರೂ ಕೇಳುವುದಾದರೆ, ಆಗ ಆತನು ಹೇಳುತ್ತಿದ್ದನು, ನಾನು ಒಂದು ಕೊಕ್ಕೆ ಮಾಡುತ್ತಿದ್ದೇನೆ ಎಂದು. ಕೊಕ್ಕೆ ಯಾಕೆ? ಆಗ ದೇವರು ಹೇಳುತ್ತಿದ್ದನು, ಕೆಲವು ಮಿಲಿಯ ವರ್ಷಗಳ ಬಳಿಕ ನಾನು ಉತ್ತರದ ಒಂದು ದೇಶವನ್ನು ನಾನು ಇಸ್ರಾಯೇಲಿಗೆ ಎಳಕೊಂಡು ಬರಲಿದ್ದೇನೆ. ಅದಕ್ಕೆ ಬೇಕಾದ ಕೊಕ್ಕೆಯನ್ನು ಬೇಗದಲ್ಲೇ ಮಾಡುತ್ತಿದ್ದೇನೆ ಎಂದು ದೇವರು ಇದನ್ನು ಮಾಡುತ್ತಿದ್ದಾನೆ. ಕೊಕ್ಕೆಯನ್ನು ಆತನು ಹಾಕುತ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಜೀವವುಳ್ಳ ವಾಕ್ಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ದೇವರು ತಾನು ಏನು ಹೇಳಿದ್ದಾನೋ ಅದನ್ನು ಮಾಡಿಯೇ ಮಾಡುತ್ತಾನೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಆತನ ವಾಗ್ದಾನವನ್ನು ನಂಬಿ ಆ ವಾಗ್ದಾನಕ್ಕೆ ವಿಧೇಯರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನಿನ್ನ ವಾಕ್ಯದಲ್ಲಿ ನೀನು ನಮಗೆ ತಿಳಿಸಿದಂಥ ಸತ್ಯಗಳಿಗಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ನಮ್ಮ ಜೀವಿತ ಉದ್ದಕ್ಕೂ ನಿನ್ನ ವಾಕ್ಯವನ್ನು ಕೈಕೊಂಡು ಅದರಲ್ಲಿ ಸಂತೋಷ ಪಡುತ್ತಾ ನಿನ್ನ ಮಕ್ಕಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ನಡೆಸು. ಯಾರಾದರೂ ಚಿಂತೆ, ದುಃಖ, ಕಷ್ಟ, ಕಣ್ಣೀರು, ಬೇಸರಗಳಿರುವುದಾದರೆ ಅವರಿಗೆ ಬಿಡುಗಡೆಯನ್ನು, ನಿನ್ನ ಕೃಪೆಯನ್ನು ಹೇರಳವಾಗಿ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ವಾಕ್ಯದ ಅಧ್ಯಯನದಲ್ಲಿ ಗೋಗನು ಅಂದರೆ ಯಾವ ದೇಶವೆಂದು ತಿಳಿದುಕೊಂಡೆವು. ಅದಕ್ಕೆ ಪೂರಕವಾದ ವಿಚಾರಗಳಾದ ಭಾಷಾ ವಿಚಾರ, ಭೌಗೋಳಿಕ ತತ್ವ, ಸೈದ್ಧಾಂತಿಕ ತತ್ವಗಳ ಬಗ್ಗೆ ಸ್ಪಷ್ಟವಾಗಿ ಅರಿತುಕೊಂಡಿದ್ದೇವೆ. ಗೋಗನು ಇಸ್ರಾಯೇಲಿನ ಮೇಲೆ ಬರುವುದು ಯಾಕೆ ಎಂಬ ವಿಚಾರವನ್ನು ತಿಳಿದುಕೊಂಡ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿರೋಣ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ಲವೇ? ಇತರರು ಕೂಡ ದೇವರ ವಾಕ್ಯದ ಬೆಳಕನ್ನು ಕಂಡುಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ, ಕರೆ ಮಾಡಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.